ನಗು ಒಂದು ಅತ್ಯುತ್ತಮ ವೈದ್ಯ. ನಗುವಿನಿಂದ ಎಲ್ಲ ಸಮಸ್ಯೆಗಳು ಪರಿಹಾರ. ಅದಕ್ಕೆ ಫ್ರೆಂಡ್ಸ್, ನಗುತ್ತಾ ಇರೋಣ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಮೊಸರನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಸ್ಪೆಷಲ್ಲಾಗಿ ಬ್ಯಾಚುಲರ್ಸ್ಗೆ. ಪಾಪ ಬ್ಯಾಚುಲರ್ಸು ಅನ್ನ ಮಾಡಿರ್ತಾರೆ, ಒಂದು ಮೊಸರು ಪ್ಯಾಕೆಟ್ ತಂದು ಮೊಸರು ಹಾಕ್ಕೊಂಡು ಹಾಗೆ ಊಟ ಮಾಡ್ತಾರೆ. ಅದ್ರ ಬದಲು ಈ ಥರ ಲೈಟಾಗಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಲಿ ಅಂತಂದು ಹೇಳಿ ನಾನು ಬ್ಯಾಚುಲರ್ಸ್ಗಾಗೆ ತೋರಿಸ್ತಾ ಇದ್ದೀನಿ. ಸುಮಾರು ಲೇಡೀಸ್ ಎಲ್ಲ ಈ ಥರ ಮಾಡಿರ್ತಾರೆ, ಮಾಡ್ಕೊಂಡು ತಿಂದಿರ್ತಾರೆ. ಬಟ್ ಬ್ಯಾಚುಲರ್ಸಿಗೆ ಗೊತ್ತಿರಲ್ಲ ಅದಕ್ಕೆ ಹೇಗೆ ಮಾಡೋದು ಅಂತ. ಈ ರೆಸಿಪಿ ಬ್ಯಾಚುಲರ್ಸ್ಗೋಸ್ಕರನೇ ಮಾಡಿದ್ದೀನಿ ನಾನು. ಇಲ್ಲೊಂದು ಪಾತ್ರೆ ಹಿಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ ಮತ್ತು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಇವೆಲ್ಲ ಹಾಕ್ಕೋಬೇಕು. ಇದೆಲ್ಲ ನಾನು ಇಟ್ಕೊಂಡಿದ್ದೀನಿ ನೋಡಿ, ಇದೆಲ್ಲ ತೋರಿಸಿದ್ದೀನಿ ತಟ್ಟೆಯಲ್ಲಿ. ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಿದ್ದಂಗೆ ಸಾಸಿವೆ ಜೀರಿಗೆನೂ ಹಾಕ್ಕೊಂಡ್ಬಿಡ್ಬೇಕು. ಆಮೇಲೆ ನಾನು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಜಜ್ಜಿಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬರೀ ಬೆಳ್ಳುಳ್ಳಿ ಮತ್ತು ಇದು ಮೆಣಸಿನ್ಕಾಯ್ದು ಒಗ್ಗರಣೆ ಕೊಡ್ತಾರೆ. ಬಟ್ ಈ ಕಡಲೆಬೇಳೆ ಮಧ್ಯೆ ಮಧ್ಯೆ ಒಂದೊಂದು ಕಟಮ್ ಅಂತ ಬಂದರೆ ತುಂಬ ಚೆನ್ನಾಗುತ್ತೆ. ಅದಕ್ಕೆ ನಾನು ತೋರಿಸಿದ್ದೀನಿ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ. ಇವು ಜಟಪಟ ಅಂದ ತಕ್ಷಣವೇ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಇದು 3 ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಇಲ್ಲಿ ಸ್ವಲ್ಪ ಗ್ಯಾಸ್ ಫ್ಲೇಮ್ ಬಂದ್ ಮಾಡ್ಕೋಬೇಕು. ಅಂದರೆ ಇಲ್ಲಾಂದರೆ ಎಲ್ಲ ಹೊತ್ತು ಬಿಡ್ತಾವೆ. ಬಂದ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ಹಿಂಗು ಒಂದು ಸ್ವಲ್ಪ ಹಾಕಬೇಕು. ನೀವು ಹಿಂಗು ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಇಲ್ಲ, ಆಪ್ಷನಲ್. ಇದ್ದರೆ ತಿಂತಾಯಿದ್ರೆ ದೇಹಕ್ಕೆ ಒಳ್ಳೆಯದು, ತಿಂತಾ ಇರಬೇಕು. ಇಟ್ಕೊಂಡ್ರೆ ಒಂದು ಒಳ್ಳೆಯದು. ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಅನ್ನಕ್ಕೆ ಉಪ್ಪು ಹಾಕಿ ಮಾಡಿದರೆ ಇದಕ್ಕೇನು ಹಾಕೋದು ಬೇಕಾಗಲ್ಲ. ಬೇಕಾದ್ರೆ ಆಮೇಲೆ ರುಚಿ ನೋಡಿಬಿಟ್ಟು ಹಾಕೋಬೋದು, ಟೇಸ್ಟ್ ನೋಡಿಬಿಟ್ಟು. ಅದೇ ಹಿಂಗನ್ನು ಇವಾಗ ಹಾಕ್ತಾಯಿದ್ದೀನಿ ನಾನು. ಬಿಸಿಯನ್ನು ಮಾಡಿಕೊಂಡು ತಣ್ಣಗಾದ್ಮೇಲೆ ಅದಕ್ಕೆ ಹಾಕ್ಕೊಂಡು ಮಾಡಿದ್ರೂ ಬರುತ್ತೆ. ಇಲ್ಲಾಂದರೆ ಮಿಕ್ಕಿರೋ ಅನ್ನನ ನೀವು ಈ ಥರ ಮಾಡಿಕೊಂಡ್ರು, ಬೇಸಿಗೆಯಲ್ಲಿ ಅಂದ್ರೂ ಇದನ್ನು ಈ ಥರದ್ದು ಮಾಡ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಮೊಸರಂದ್ರೆ ಇದ್ದೇ ಇರ್ತೈತಿ ಆಲ್ಮೋಸ್ಟ್. ನೀವು ಫ್ರೆಶ್ಶಾಗಿ ಮೊಸರು ತೊಗೊಂಡ್ರೆ ಅದನ್ನು ಹಾಗೇ ಆವಾಗಲೇ ಊಟ ಮಾಡ್ತೇವೆ ಅಂದರೆ ಆ ಮೊಸರಷ್ಟೇ ಹಾಕ್ಕೊಂಡು ಊಟ ಮಾಡ್ಬೋದು. ಇಲ್ಲ ನೀವು ಟಿಫಿನ್ ಬಾಕ್ಸಿಗೆ ತಗೊಂಡು ಹೋಗ್ತೀವಿ ಅಥವಾ ಮಧ್ಯಾಹ್ನ ಉಣ್ತೀವಿ ಅಂತಂದರೆ, ಅಥವಾ ಮೊಸರು ಸ್ವಲ್ಪ ಹುಳಿ ಇದ್ರೆ ಅಂತಂದ್ರೆ, ಇದನ್ನು ಮೊಸರಿನ ಪ್ಯಾಕೆಟ್ ನಾನು ಲಾಸ್ಟ್ ಮೊಸರು ಉಳಿದಿತ್ತು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಕಿಸಿಟ್ಟಿದ್ದೆ. ಇದಕ್ಕೆ ಮತ್ತು ಮೊಸರನ್ನು ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡ್ರೂ ಕೂಡ ಅದು ಮತ್ತು ಹಾಲು ಮತ್ತು ಮೊಸರು ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಬರ್ತೈತಿ. ಹುಳಿನೂ ಇರೋಂಗಿಲ್ಲ, ಇದ್ದಾಗ ಸಪ್ಪೆನೂ ಇರೋಲ್ಲ, ಒಳ್ಳೆ ಟೇಸ್ಟ್ ಬರ್ತೈತಿ. ನಾನು ಇಲ್ಲಿ ಹಾಲು ಹಾಕ್ಕೊಂಡಿದ್ದೆ ನೋಡಿರಿ. ಹಾಲು ಹಾಕ್ಕೊಂಡ್ರೆ ಮತ್ತು ಇದು ಡ್ರೈ ಆಗೋಂಗಿಲ್ಲ ಹಾಲು ಹಾಕೋದ್ರಿಂದ. ಮಧ್ಯಾಹ್ನ ತಿಂದ್ರೂ, ಬೆಳಗ್ಗೆ ಮಾಡಿದ್ದು ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ರೂ ಕೂಡ ನಾವು 2 ತಾಸು 3 ತಾಸು ಚೆನ್ನಾಗೇ ಇರುತ್ತದೆ. ನಾನು ಬೇಸಿಗೆಯಲ್ಲೊಳಗೆಲ್ಲ ಮೊಸರನ್ನ ತಗೊಂಡು ಹೋಗ್ಬೇಕಾದ್ರೆ ಬಾಕ್ಸಿಗೆ ನಾನೇನು ಮಾಡಿರ್ತೀನಿ ಅಂದರೆ, ಮೊಸರು ಸ್ವಲ್ಪ ಹಾಕ್ಕೊಂಡು ಹಾಲು ಜಾಸ್ತಿ ಹಾಕೊಂಡಿರ್ತೀನಿ. ಇಲ್ಲಿ ಅದು ಸ್ವಲ್ಪ ಲಿಕ್ವಿಡ್ ಇತ್ತು ಅಂತಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅದು ಡ್ರೈ ಆಗಿ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬಂದಿರುತ್ತೆ, ಗಟ್ಟಿಯಾಗಿ. ನಾನು ಹಾಗೆ ಮಾಡೋದು. ನೀವು ಕೂಡ ಅದೊಂದು ಸಲ ಆ ಥರ ಮಾಡಿ ಟ್ರೈ ಮಾಡಿ. ನಿಮಗೆಲ್ಲ ಇದು ಈಜಿ ಅನ್ಕೊಂಡು ಮಾಡ್ಕೋತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗಿತ್ತು ಅಂತಂದೇಳಿ ಈ ವಿಡಿಯೋನ ನೀವು ಸ್ವಲ್ಪ ಆದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತಂದು ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಈ ಥರ ಮೊಸರನ್ನ ಮಾಡಿ ಅಂತಂದು ಹೇಳಿ. ಅನ್ನ ಮೊದಲೇ ಮಾಡಿಟ್ಕೊಂಡಿದ್ವಿ ಅಂದರೆ 1 ನಿಮಿಷದಲ್ಲಿ ಪಟ ಅಂತಂದು ಹೇಳಿ ಮಾಡ್ಕೊಂಬಿಡ್ಬೋದು. ನೋಡಿರಿ, ನಿಜವಾಗ್ಲೂ ಟ್ರೈ ಮಾಡಿರಿ. ನೀವೇ ಹೇಳ್ತೀರಿ ನನಗೆ ಹೇಗಿತ್ತು ಅಂತಂದೇಳಿ. ಇಲ್ಲಿ ಬೇಸಿಗೆ ಅಲ್ಲ, ಬರೀ ಯಾವಾಗ ಬೇಕಾದ್ರೂ ಈ ಥರ ಒಂದು ಮೊಸರನ್ನ ಮಾಡ್ಕೊಂಡ್ವಿ ಅಂತಂದರೆ ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಯಾವಾಗ ಬೇಕಾದ್ರೂ ತಿನ್ಬೋದು. ಯಾವಾಗಲೂ ತಿನ್ನೋಕೆ ಆಗಿರುತ್ತದೆ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೂ ಇಷ್ಟ ಆಗೇ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್. ನಗುತ್ತಾ ನಗ್ತಾ ಇರೋಣ ಫ್ರೆಂಡ್ಸ್.